ದಿ ಸನ್ ವಾಸ್ ಹಾಟ್ ಓವರ್ ಹೆಡ್. ದಿ ಸನ್ ವಾಸ್ ಹಾಟ್ ಓವರ್ ಹೆಡ್ ಅಂದರೆ ನೆತ್ತಿ ಮೇಲೆ ಸೂರ್ಯ ಇದ್ದಾನೆ ಅಂದರೆ ಈ ತುಂಬ ಮಧ್ಯಕ್ಕೆ ಬಂದಿದ್ದಾನೆ ಅಂದರೆ ತುಂಬ ಬಿಸಿಲಿದೆ, 11-12 ಗಂಟೆ ಮೇಲೆ. ಓಕೆ, ಇಟ್ ವಾಸ್ ವೆರಿ ಹಾಟ್, ತುಂಬ ಬಿಸಿಲು. ಆ್ಯಂಡ್ ದ 5 ಬ್ರದರ್ಸ್ grew more and more weary and thirsty. 5 brothers. How many Pandavas? 5. 5 Pandavas. 5 brothers. They grew. Grow ಅನ್ನುವುದು ಪ್ರೆಸೆಂಟ್ ಟೆನ್ಸಲ್ಲಿ, ಗ್ರೀವ್ ಅನ್ನೋದು ಪಾಸ್ಟ್ ಟೆನ್ಸಲ್ಲಿ. ಗ್ರೋ ಬೆಳೆಯುವುದು, ಗ್ರೀವ್ ಬೆಳೆಯಿತು, ಬೆಳೆದರು. ಆದರೆ ಇಲ್ಲಿ ದೇ ಗ್ರೀವ್ ಮೋರ್ ಆ್ಯಂಡ್ ಮೋರ್ ವೆರಿ, ತುಂಬ ಆಯಾಸ ಆಯ್ತು ಅವ್ರಿಗೆ. ದೇ ಗ್ರೀವ್ ಮೋರ್ ಆ್ಯಂಡ್ ಮೋರ್ ವೆರಿ ಆ್ಯಂಡ್ ಥರ್ಸ್ಟಿ. ಥರ್ಸ್ಟಿ ಅಂದರೆ ಬಾಯಾರಿಕೆ, ಫೀಲಿಂಗ್ ಟು ಡ್ರಿಂಕ್ ವಾಟರ್. ದೇರ್ ಈಸ್ ಎ ಶಾರ್ಟೇಜ್ ಆಫ್ ವಾಟರ್, ದೇರ್ ಈಸ್ ಎ ಸ್ಕೇರ್ಸಿಟಿ ಆಫ್ ವಾಟರ್. ನೀರಿನ ಕೊರತೆ ಇದೆ. ಯುಧಿಷ್ಠಿರ sank down under a tree to rest and said to Nakula. ಯುಧಿಷ್ಠಿರ ಒಂದು ಮರದ ಕೆಳಗಡೆ, there was a big tree, ಆ ಮರದ ಕೆಳಗಡೆ ಆಯಾಸ ಆಗಿ ಕುಳಿತುಕೊಂಡ. ಸ್ಯಾಂಕ್ ಡೌನ್ ಅಂಡರ್ ಎ ಅಂದರೆ ಕುಸಿದು ಕುಳಿತುಕೊಳ್ತಾನೆ ಅಂತ. ಸ್ಯಾಂಕ್ ಡೌನ್ ಅಂಡರ್ ಎ ಟ್ರೀ, ಆ್ಯಕ್ಚುಲಿ ಸಿಂಕ್ ಅಂತೀವ, ಮುಳುಗಿಸುವುದು. ಸ್ಯಾಂಕ್ ಮುಳುಗಿದ, ಅಲ್ಲಿ ಮುಳುಗಿದ ಅನ್ನೋ ಅರ್ಥ ಕೊಡಲ್ಲ, ಆಯಾಸಾಗಿ ಕುಸ್ತು ಕುಳಿತುಕೊಂಡ ಅಂತ ಅಂದ್ಕೊಳ್ಳಿ. ಸ್ಯಾಂಕ್ ಡೌನ್ ಅಂಡರ್ ಎ ಟ್ರೀ ಟು ರೆಸ್ಟ್ ತೊಗೊಳಕ್ಕೆ ಕುಳಿತುಕೊಂಡ. ಆ್ಯಂಡ್ ಸೆಟ್ ಟು ನಕುಲ, ನಕುಲನಿಗೆ ಹೇಳ್ತಾನೆ, ಬ್ರದರ್ ಕ್ಲೈಂಬ್ ದ ಟ್ರೀ ಆ್ಯಂಡ್ ಸಿ ವೆದರ್ ದೆರ್ ಈಸ್ ಎನಿ ಪೂಲ್ ಆರ್ ರಿವರ್ ನಿಯರ್ ಬೈ. ಪಾಠ ಮುಂದುವರೆದಿತ್ತೇನಪ್ಪ? ಹೌದೌದು, ಕರೆಕ್ಟು. ಅಲ್ಲೇ ಕೊಕ್ಕರೆ ಎಲ್ಲ ಇರ್ತವೆ, ವಾಟರ್ ಪ್ಲ್ಯಾಂಟ್ಸ್ ಇರ್ತವೆ ಅಲ್ವಾ? ಸರಿ ತುಂಬ ದಿನ ಆಗೋಯ್ತಲ್ಲ, ಮರ್ತುಬಿಟ್ಟಿದ್ದೀವಿ. ಓಕೆ, ಬ್ರದರ್ ಕ್ಲೈಂಬ್ ದ ಟ್ರೀ ಆ್ಯಂಡ್ ಸಿ ವೆದರ್ ದೆರ್ ಈಸ್ ಎನಿ ಪೂಲ್ ಆರ್ ರಿವರ್ ನಿಯರ್ ಬೈ. ಹತ್ರದಲ್ಲೆಲ್ಲಾದರೂ ಕೊಳ ಇದೆಯಾ ಅಂತ ನೋಡು ಅಂತ ಹೇಳ್ತಾನೆ ನಕುಲನಿಗೆ. ನಕುಲ ಕ್ಲೈಂಬ್ಡ್ ದ ಟ್ರೀ, ಮರ ಹತ್ತಿದ ನಕುಲ. ಲುಕ್ಡ್ ಅರೌಂಡ್, ಸುತ್ತಲೂ ನೋಡ್ತಾನೆ ಮರದ ಮೇಲೆ. ಆ್ಯಂಡ್ ಸೆಡ್, ಮತ್ತು ಹೇಳ್ದ, ಅಟ್ ಎ ಲಿಟಲ್ ಡಿಸ್ಟೆನ್ಸ್, ಸ್ವಲ್ಪ ದೂರದಲ್ಲಿ, ಲಿಟಲ್ ಡಿಸ್ಟೆನ್ಸಲ್ಲಿ, ಐ ಸಿ ವಾಟರ್ ಪ್ಲ್ಯಾಂಟ್ಸ್, ನೀರು ಜಾಸ್ತಿ ಇರೋ ಜಾಗದಲ್ಲಿ ಬೆಳೆಯುವ ಸಸ್ಯಗಳು, ವಾಟರ್ ಪ್ಲ್ಯಾಂಟ್ಸನ್ನು ನಾನು ನೋಡಿದೆ. ಅಥವಾ ನೀರಿನಲ್ಲಿ ಬೆಳೆಯುವ ಸಸ್ಯಗಳು, ಕೆರೆ ಕೊಳದಲ್ಲೇ ಬೆಳೆಯುವಂಥ ಸಸ್ಯಗಳಿವೆ. ಸೊ ಐ ಸಿ ವಾಟರ್ ಪ್ಲ್ಯಾಂಟ್ಸ್ ಆ್ಯಂಡ್ ಕ್ರೇನ್ಸ್, ಅಲ್ಲಿ ಕೊಕ್ಕರೆಗಳಿವೆ, ಕುಳಿತಿದ್ದಾವೆ. ಸೊ ಡೆಫಿನೆಟ್ಲಿ ದೇರ್ ಮಸ್ಟ್ ಬಿ ವಾಟರ್. ದೇರ್ ಮಸ್ಟ್ ಸರ್ಟನ್ಲಿ ಬಿ ವಾಟರ್ ದೇರ್. ಬಹುಶಃ ಅಲ್ಲಿ ಖಂಡಿತವಾಗಲೂ, ಸರ್ಟನ್ಲಿ ಅಂದರೆ ಖಂಡಿತವಾಗಿಯೂ, ದೇರ್ ಮಸ್ಟ್ ಬಿ ವಾಟರ್, ಅಲ್ಲಿ ನೀರಿರಬಹುದು ಅಂದ. ನೆಕ್ಸ್ಟು ಪ್ಯಾರಾ 2ನ ಸಿ, ಪ್ಯಾರಾಗ್ರಾಫ್ 2. ಯುಧಿಷ್ಠಿರ ಸೆಂಟ್ ಹಿಮ್ ಟು ಫೆಚ್ ಸಮ್ ವಾಟರ್ ಟು ಡ್ರಿಂಕ್. ಸರಿ, ಹಾಗಾದರೆ ಅಲ್ಲಿ ಹೋಗ್ಬಿಟ್ಟು ಗೋ ಟು ದಿ ವಾಟರ್ ಪ್ಲೇಸ್ ಆ್ಯಂಡ್ ಬ್ರಿಂಗ್ ಸಮ್ ವಾಟರ್ ಟು ಡ್ರಿಂಕ್. ಹೋಗಿ ನೀರು ತೊಗೊಂಬ, ಕುಡಿಯೋಣ ಅಂತ ಕಳಿಸ್ತಾನೆ ಯುಧಿಷ್ಠಿರ. ಫೆಚ್, ಅಲ್ಲಿ ಫೆಚ್ ಅನ್ನೋ ಪದ ಇದೆಯಲ್ಲ, ಫೆಚ್ ಅಂದರೆ ತರುವುದು ಅಂತ. ಫೆಚ್ ಅಂದ್ರೇನು? ತರುವುದು. ಯಾವುದೋ ಒಂದು ರೈಮ್ಸ್ ಇತ್ತು ಇಂಗ್ಲೀಷಲ್ಲಿ, ಜಾಕ್ ಆ್ಯಂಡ್ ಜಿಲ್ ವೆಂಟ್ ಅಪ್ ದ ಹಿಲ್ ಟು ಫೆಚ್ ಎ ಪೈಲ್ ಆಫ್ ವಾಟರ್ ಅಂತ ಅಲ್ವಾ? ಫೆಚ್ ಅಂದರೆ ತರೋದು. ನಕುಲ ವಾಸ್ ಗ್ಲ್ಯಾಡ್ ವೆನ್ ಹಿ ಗಾಟ್ ಟು ದಿ ಪ್ಲೇಸ್. ಆ ಸ್ಥಳದ ಹತ್ತಿರಕ್ಕೆ ಹೋಗಿ ನೋಡಿದಾಗ ನಕುಲನಿಗೆ ಖುಷಿ ಆಯಿತು. ಗ್ಲ್ಯಾಡ್ ಅಂದರೆ ಹ್ಯಾಪಿ ಅಂತ.
Nakula was glad. Nakula was happy because he saw water. ಒಂದು ಬ್ಯೂಟಿಫುಲ್ಲು ಪೂಲ್ ಇದೆ, ಕೊಳ ಇದೆ ಅಲ್ಲಿ, ತುಂಬ ಅದ್ಭುತವಾಗಿದೆ. ಸೊ ನಕುಲ ಬಿಕೇಮ್ ಹ್ಯಾಪಿ, ಬಿಕೇಮ್ ಗ್ಲ್ಯಾಡ್. Nakula was happy when he got to the place and saw that there was a pool. ಅಲ್ಲೊಂದು ಕೊಳ ಇದೆ. There was a pool. Pool ಅಂದ್ರೇನು? ಹಾಂ. He was very thirsty himself. ನೀರು ತರಕ್ಕೆ ಹೋದ, ಅಣ್ಣಂಗೆ ನೀರು ತರಕ್ಕೆ ಹೋದ. He went there to bring water for his brother, elder brother Yudhishthira. But when he reached the place, he was feeling thirsty. Okay? When he reached the place, he was feeling very thirsty. So, first he decided to drink water from the pool. ಮೊದಲು ನಾನು ನೀರು ಕುಡಿಬೇಕು ಅಂತ ಅವನಿಗೆ ಅನಿಸುತ್ತೆ. ಅವನಿಗೆ ತುಂಬ ಬಾಯಾರಿಕೆ ಆಗ್ತಾಯಿದೆ ಈಗ, ನಕುಲನಿಗೆ. When he got to the place and saw that there was a pool, he was very thirsty himself and so thought of quenching. ಕ್ವೆಂಚಿಂಗ್ ಅಂದರೆ ಅಲ್ಲ, ಬತ್ತಳಿಕೆ ಅಲ್ಲ, ಕ್ವಿವರ್ ಅಂದರೆ ಬತ್ತಳಿಕೆ. ಕ್ವಿವರ್ ಅಂದರೆ ಬತ್ತಳಿಕೆ. ಕ್ವೆಂಚಿಂಗ್ ಅಂದರೆ ಈಡೇರಿಸಿಕೊಳ್ಳೋದು. ನೀರು ಕುಡಿಯೋ ದಾಹ ಆಗಿದೆಯಲ್ಲ, ಅದನ್ನು ಈಡೇರಿಸ್ಕೊಳ್ಳೋದು, ಫುಲ್ಫಿಲ್ ಅಂತ. ಥಾಟ್ ಆಫ್ ಕ್ವೆಂಚಿಂಗ್ ಹೀಸ್ ಥರ್ಸ್ಟ್. ಓಕೆ, ಕ್ವೆಂಚಿಂಗ್ ಈಸ್ ಥರ್ಸ್ಟ್. ಅವನ ಬಾಯಾರಿಕೆನ ಫಸ್ಟ್ ಈಡೇರಿಸ್ಕೋಬೇಕು ಅವನು. ಫಸ್ಟ್ ಬಿಫೋರ್ ಟೇಕಿಂಗ್ ವಾಟರ್ ಇನ್ ದ ಕ್ವಿವರ್. ಕ್ವಿವರ್ ಅಂದರೆ ಬತ್ತಳಿಕೆ. ಆ ಬತ್ತಳಿಕೆಯಲ್ಲಿ ಆ ನೀರನ್ನು ತೆಗೆದುಕೊಳ್ಳುವ ಮುಂಚೆ ಫಸ್ಟು ಅವನ ಥರ್ಸ್ಟನ್ನು ಕ್ವೆಂಚಿಂಗ್ ಮಾಡ್ಕೋಬೇಕು, ಈಡೇರಿಸ್ಕೊಳ್ಬೇಕು. ಅವನ ಬಾಯಾರಿಕೆನ ಈಡೇರಿಸ್ಕೊಳ್ಬೇಕು. ಫಸ್ಟ್ ಕ್ವೆಂಚಿಂಗ್ ಈಸ್ ಥರ್ಸ್ಟ್ ಫಸ್ಟ್ ಬಿಫೋರ್ ಟೇಕಿಂಗ್ ವಾಟರ್ ಇನ್ ದ ಕ್ವಿವರ್ ಫಾರ್ ಹಿಸ್ ಬ್ರದರ್ಸ್. ಬಟ್ ನೋ ಸೂನರ್ ಡಿಡ್ ಹಿ ಡಿಪ್ ಹಿಸ್ ಹ್ಯಾಂಡ್ ಇನ್ ದ ಟ್ರಾನ್ಸ್ಪರೆಂಟ್ ವಾಟರ್. ನೋಡಿ, ಹಂಗೆ ಅಂದ್ಕೊಂಡು ಅವನು ತನ್ನ ಕೈಯನ್ನು ಆ ಕೊಳದೊಳಕ್ಕೆ ಹಿಂಗೆ ಮುಳುಗಿಸ್ತಾನೆ, ನೀರು ತಗೋಬೇಕು ಅಂತ. ಓಕೆ, ಡಿಪ್ ಇಸ್ ಹ್ಯಾಂಡ್ಸ್ ಇನ್ ದ ಟ್ರಾನ್ಸ್ಪರೆಂಟ್ ವಾಟರ್. ಟ್ರಾನ್ಸ್ಪರೆಂಟ್ ಅಂದರೆ ಪಾರದರ್ಶಕ, ಅಂದರೆ ಅಷ್ಟು ಪ್ಯೂರ್ ವಾಟರ್, ಅದು ಅಷ್ಟು ಶುದ್ಧವಾಗಿದೆ, ಪಾರದರ್ಶಕವಾಗಿದೆ, ಶುದ್ಧವಾಗಿದೆ. ಟ್ರಾನ್ಸ್ಪರೆಂಟ್ ವಾಟರಲ್ಲೇ ಕೈಯನ್ನು ಅವನು ಮುಳುಗಿಸ್ತಾನೆ. ಈ ಹರ್ಡ್ ಎ ವಾಯ್ಸ್ ವಿಚ್ ಸ್ಯಾಡ್. ಇನ್ನೇನು ಹಿಂಗೆ ಕೈ ಒಳಗಡೆ ಹಿಂಗೆ ಹಾಕದ ನೀರೊಳಗಡೆ, ಅಷ್ಟೊತ್ತಿಗೆ ಒಂದು ವಾಯ್ಸ್, ಆಕಾಶವಾಣಿ, ಅಶರೀರವಾಣಿ. ಶರೀರ ಅಂದರೆ ದೇಹ, ಅಶರೀರ ಅಂದರೆ ದೇಹ ಇಲ್ಲ ಅಲ್ಲಿ. ದೇರ್ ಈಸ್ ಓನ್ಲಿ ವಾಯ್ಸ್. ಧ್ವನಿ ಮಾತ್ರ ಒಂದು ದೊಡ್ಡದು ರಾಕ್ಷಸನ ಥರ ಗಹಗೈಸಿ ಹೇಳುವಂಥ ಒಂದು ಧ್ವನಿ ಅವನ ಕಿವಿಗೆ ಬೀಳುತ್ತೆ. ನಕುಲ ಇನ್ನೇನು ಹಿಂಗೆ ನೀರು ತಗೊಳ್ತಾ ಇರ್ತಾನೆ ಪೂಲಿಂದ. ಈ ಸಡನ್ಲಿ ಹರ್ಡ್ ಎ ವಾಯ್ಸ್, ಏನು ವಾಯ್ಸ್ ವಿಚ್ ಸೆಟ್, ಸ್ಟಾಪ್ ನಕುಲ, ಡೂ ನಾಟ್ ಡ್ರಿಂಕ್. ನಕುಲ ನಿಲ್ಲು. ಸ್ಟಾಪ್ ನಕುಲ, ಡು ನಾಟ್ ಡ್ರಿಂಕ್. ನೀನು ನೀರನ್ನು ಕುಡಿಬಾರ್ದು. ಯು ಶುಡ್ ನಾಟ್ ಡ್ರಿಂಕ್ ವಾಟರ್. ದಿಸ್ ಪೂಲ್ ಬಿಲಾಂಗ್ಸ್ ಟು ಮೀ. ಈ ಕೊಳ ಯಾರಿಗೆ ಸೇರಿದ್ದು? ನನಗೆ ಸೇರಿದ್ದು. ದಿಸ್ ಪೂಲ್ ಬಿಲಾಂಗ್ಸ್ ಅಂದರೆ ಸೇರಿದ್ದು, ಬಿಲಾಂಗ್ಸ್ ಟು ಮೀ. ದಿಸ್ ಪೂಲ್ ಈಸ್ ಬಿಲಾಂಗ್ಸ್ ಟು ಮೀ. ನನಗೆ ಸೇರಿದ್ದು ಈ ಕೊಳ. ಓ ಸನ್ ಆಫ್ ಮಾದ್ರಿ. ನಕುಲ ಯಾರ ಮಗ? ಕುಂತಿ ಮಗನ? ಮಾದ್ರಿ ಮಗ. ಇಬ್ಬರೂ, ನಕುಲ ಅಂಡ್ ಸಹದೇವ ಇಬ್ಬರು ಕೂಡ ಮಾದ್ರಿಯ ಮಕ್ಕಳು ಅಲ್ವಾ? ಓ ಸನ್ ಆಫ್ ಮಾದ್ರಿ, ಆನ್ಸರ್ ಮೈ ಕ್ವೆಶ್ಚನ್ಸ್ ಆ್ಯಂಡ್ ದೆನ್ ಡ್ರಿಂಕ್ ದಿ ವಾಟರ್. ಓ ಮಾದ್ರಿಯ ಮಗನಾದ ನಕುಲನೇ, ಮೊದಲು ನನ್ನ ಪ್ರಶ್ನೆಗಳಿಗೆ ಉತ್ತರಿಸು. ಆನ್ಸರ್ ಮೈ ಕ್ವೆಶ್ಚನ್ಸ್ ಫಸ್ಟ್, ದೆನ್ ಯು ಡ್ರಿಂಕ್ ವಾಟರ್. ಆಮೇಲೆ ಬೇಕಾದರೆ ನೀನು ನೀರನ್ನು ಕುಡಿ.
ಆ್ಯಂಡ್ ದೆನ್ ಡ್ರಿಂಕ್ ದಿ ವಾಟರ್. ನಕುಲ ವಾಸ್ ಸರ್ಪ್ರೈಸ್ಡ್ ಬಟ್ ಕ್ಯಾರಿಡ್ ಅವೇ ಬೈ ಹಿಸ್ ಇಂಟೆನ್ಸ್ ಥರ್ಸ್ಟ್. ನಕುಲನಿಗೆ ಆಶ್ಚರ್ಯ ಆಯಿತು ಆ ಧ್ವನಿ ಕೇಳಿ. ನಕುಲ ವಾಸ್ ಸರ್ಪ್ರೈಸ್ಡ್ ಆ್ಯಂಡ್ ಕ್ಯಾರಿಡ್ ಅವೇ ಬೈ ಹಿಸ್ ಇಂಟೆನ್ಸ್ ಥರ್ಸ್ಟ್. ಇಂಟೆನ್ಸ್ ಅಂದರೆ ಜಾಸ್ತಿ, ಮೋರ್ ಅಂತ, ತೀವ್ರವಾದ. ಅವನೇನು ಆ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಇನ್ನೇನು ಅವನು ರೆಡಿ ಆಗ್ತಿದ್ದ, ಇದೇನು ಯಾರು ಇವ್ರನ್ನು ಕೇಳೋಣ ಅಂತ. ಆದರೆ ಅವನ ಅತಿಯಾದ ಬಾಯಾರಿಕೆ ಅವನನ್ನು ನೀರು ಕುಡಿಯುವಂತೆ ಮಾಡುತ್ತೆ. ಇಸ್ ಇಂಟೆನ್ಸ್ ಥರ್ಸ್ಟ್ ಆ್ಯಂಡ್ ಹೀಡ್ಲೆಸ್ ಆಫ್ ದಿ ವಾರ್ನಿಂಗ್. ಹೀಡ್ ಅಂದರೆ ಗಮನ ಕೊಡೋದು, ಗಿವಿಂಗ್ ಅಟೆನ್ಷನ್ ಅಂತ. ಬಟ್ ಹೀಡ್ಲೆಸ್ ಅಂದರೆ ಕೇರ್ಲೆಸ್. ಅವನು ಗಮನ ಕೊಡಲಿಲ್ಲ ಅದಕ್ಕೆ, ಆ ವಾರ್ನಿಂಗಿಗೆ, ಎಚ್ಚರಿಕೆಗೆ. ನಕುಲ ಡಿಡ್ ನಾಟ್ ಗಿವ್ ಅಟೆನ್ಷನ್. ನಕುಲ ಡಿಡ್ ನಾಟ್ ಗಿವ್ ಅಟೆನ್ಷನ್ ಟು ದಿ ವಾರ್ನಿಂಗ್ ಆಫ್ ದಿ ಇನ್ವಿಸಿಬಲ್ ವಾಯ್ಸ್, ಬಾಡಿಲೆಸ್ ವಾಯ್ಸ್. ಆ ಶರೀರವಾಣಿಯ ವಾರ್ನಿಂಗ್, ಎಚ್ಚರಿಕೆಗೆ ನಕುಲ ಗಮನ ಕೊಡೋಕ್ಕಾಗಲಿಲ್ಲ. ಯಾಕೆ? ವೈ? ಬಿಕಾಸ್ ಈ ಹ್ಯಾಡ್ ಇಂಟೆನ್ಸ್ ಥರ್ಸ್ಟ್. ಅತಿಯಾದ ಬಾಯಾರಿಕೆ ಇತ್ತು, ಇಂಟೆನ್ಸ್ ಥರ್ಸ್ಟ್. ಆ್ಯಂಡ್ ಹೀಡ್ಲೆಸ್ ಆಫ್ ದಿ ವಾರ್ನಿಂಗ್, ಕೇರ್ಲೆಸ್ ಮಾಡಿದ ಆ ಎಚ್ಚರಿಕೆಯನ್ನು. ಹಿ ನೆಲ್ಟ್ ಡೌನ್, ಮಂಡಿಯೂರಿ ಕುಳಿತುಕೊಂಡ ಅಂತ ನೋಡಿ. ನೀ ಅಂದರೆ KNEE ಅಂದರೆ ಮಂಡಿ. ನೀವು ಕಬಡ್ಡಿ ಎಲ್ಲ ಆಡುವಾಗ ನೀ ಕ್ಯಾಪ್ ಹಾಕೋತಿರಲ್ಲ, ಹಾಕ್ಕೊಳ್ಳಲ್ವ ನೀ ಕ್ಯಾಪ್ ಅಂತ? ಅದು ಸ್ಪೆಲ್ಲಿಂಗ್ ಏನು? KNEE. ಕೆ ಸೈಲೆಂಟ್ ಇರುತ್ತೆ ಅಲ್ಲಿ, ನೀ ಅಂತ ಓದಬೇಕು. ನೀಲಿಂಗ್ ಅಂದರೆ ಮಂಡಿಯೂರು, ಅದನ್ನ ಪಾಸ್ಟ್ ಟೆನ್ಸಲ್ಲಿ ನೆಲ್ಟ್ ಅಂತೀವಿ. ಮಂಡಿಯೂರಿದ ಅಲ್ಲಿ ನೋಡಿ, ನೆಲ್ಟ್ ಡೌನ್, ಮಂಡಿಯೂರಿ ಕುಳಿತುಕೊಂಡ. ಆ್ಯಂಡ್ ಬಿಗ್ಯಾನ್ ಟು ಡ್ರಿಂಕ್ ದಿ ವಾಟರ್, ನೀರು ಕುಡಿಯಲು ಪ್ರಾರಂಭಿಸಿದ. ಹೂ ಡ್ರ್ಯಾಂಕ್ ದಿ ವಾಟರ್ ನಾವು? ನಕುಲ ವಾಸ್ ಡ್ರಿಂಕಿಂಗ್ ದಿ ವಾಟರ್. ನಕುಲ ಇಸ್ ಡ್ರಿಂಕಿಂಗ್ ದಿ ವಾಟರ್ ನಾವು. ಈ ಡ್ರ್ಯಾಂಕ್, ಕುಡಿದಾಯಿತು. ಡ್ರಿಂಕ್ ಅಂದರೆ ಕುಡಿ, ಪಾಸ್ಟ್ ಟೆನ್ಸಲ್ಲಿ ಡ್ರ್ಯಾಂಕ್, ಕುಡಿದನು. ನಕುಲ ಡ್ರ್ಯಾಂಕ್ ದಿ ವಾಟರ್. At once he began to feel terribly drowsy. ನೀರೇನೋ ಕುಡಿದ್ಬಿಟ್ಟ ಅವನು. ಆಫ್ಟರ್ ಡ್ರಿಂಕಿಂಗ್ ದಿ ವಾಟರ್ he was feeling terribly drowsy. ಭಯಂಕರವಾಗಿ ಏನೋ ಮೂರ್ಛೆ ಬಂದಂಗೆ, ಏನೋ ನಿದ್ರೆ ಆವರಿಸ್ದಂಗೆ ಆಗಕ್ಕೆ ಶುರುವಾಯ್ತು ಇವನಿಗೆ. ತುಂಬ ಫೀಲಿಂಗ್ಸ್. ಓಕೆ, ಫೀಲ್ ಟೆರಿಬಲಿ ಅಂದರೆ ಭಯಂಕರವಾಗಿ. ಡ್ರೌಸಿ ಒಂದು ರೀತಿ ತುಂಬ ಗಾಢವಾದ ನಿದ್ರೆ ಬರ್ತಾ ಇರುತ್ತೆ ನೋಡಿ, ಆ ರೀತಿ ಆಗಕ್ಕೆ ಶುರುವಾಯ್ತು ಅವನಿಗೆ. ಆ್ಯಂಡ್ ಹಿ ಫೆಲ್ ಡೌನ್, ಹಂಗಾಗಿದ್ದೆ ತಡಾರಂತ ಬಿದ್ದೋದ ಕೆಳಗಡೆ. ಫೆಲ್ ಡೌನ್ ಟು ಆಲ್ ಅಪಿಯರೆನ್ಸ್ ಡೆಡ್, ಸತ್ತಂತೆ ಬಿದ್ದೋದ. ಅಪಿಯರೆನ್ಸ್ ಅಂದರೆ ಕಾಣುವುದು, ಆ ರೀತಿ. ಅಪಿಯರ್ ಡೆಡ್ ಅಂತ, ಸತ್ತಂಗೆ ಬಿದ್ದು ಹೋದ. ನೆಕ್ಸ್ಟ್ ಪ್ಯಾರನಾ, ಲೆಟ್ಸ್ ಕಂಟಿನ್ಯೂ ಫ್ರಮ್ ದಿ ನೆಕ್ಸ್ಟ್ ಪ್ಯಾರಾಗ್ರಾಫ್. ವೆನ್ ನಕುಲ ಡಿಡ್ ನಾಟ್ ರಿಟರ್ನ್ ಫಾರ್ ಎ ಲಾಂಗ್ ಟೈಮ್. ಇಲ್ಲಿ ಯುಧಿಷ್ಠಿರ ಮತ್ತು ಉಳಿದ ಬ್ರದರ್ಸ್ ಎಲ್ಲ ಕಾಯ್ತಾ ಇದ್ದಾರೆ. ಯುಧಿಷ್ಠಿರ, ಅರ್ಜುನ, ಭೀಮ, ಸಹದೇವ. ದೀಸ್ 4 brothers were waiting under the tree, sitting under the tree. But Nakula did not return for a long time. After drinking the water, he fell down and appearance dead. ಸತ್ತಂಗೆ ಅವನು ಬಿದ್ದೋಗ್ಬಿಟ್ಟಿದ್ದಾನೆ. Okay? Now, when Nakula did not return for a long time, Yudhishthira sent Sahadeva to see what the matter was. ಹಾಗೇನು ಮಾಡ್ತಾನೆ ಯುಧಿಷ್ಠಿರ. ನೆಕ್ಸ್ಟ್ ಬ್ರದರ್ ಚಿಕ್ಕವನಿದ್ನಲ್ಲ, ಯಾರು? ಸಹದೇವ ಅಲ್ವಾ? ಯುಧಿಷ್ಠಿರ ಸೆಂಟ್ ಸಹದೇವ ಟು ಸಿ ವಾಟ್ ದ ಮ್ಯಾಟರ್ ವಾಸ್. ಏನಾಗಿದೆ ನೋಡು. ವಾಟ್ಸ್ ದ ಮ್ಯಾಟರ್, ಏನು ವಿಷಯ? ಬರಲಿಲ್ವಲ್ಲ. ನಕುಲ ಡಿಡ್ ನಾಟ್ ರಿಟರ್ನ್ ಫಾರ್ ಎ ಲಾಂಗ್ ಟೈಮ್, ಸೊ ಗೋ ಆ್ಯಂಡ್ ಸಿ ವಾಟ್ ಹ್ಯಾಪನ್ ಟು ಹಿಮ್. ಗೋ ಆ್ಯಂಡ್ ಸಿ ವಾಟ್ ದ ಮ್ಯಾಟರ್ ವಾಸ್ ಅಂತ ಕಳಿಸ್ತಾನೆ.
ಸಹದೇವ ಆಲ್ಸೋ ಇಗ್ನೋರ್ಡ್ ದಿ ವಾರ್ನಿಂಗ್. ಸಹದೇವ ಕೂಡ ಅಲ್ಲಿಗೆ ಬಂದ. ಓಕೆ, ಈ ವಾಸ್ ಆಲ್ಸೋ ಫೀಲಿಂಗ್ ವೆರಿ ಥರ್ಸ್ಟಿ. ಅವನಿಗೂ ತುಂಬ ಬಾಯಾರಿಕೆ ಆಯಿತು. ಅವನು ಕೂಡ ನೀರು ಕುಡಿಯೋದಕ್ಕೆ ಹೋದ. ಮತ್ತೆ ಅದು ಯಕ್ಷನ ವಾಯ್ಸು ಕೇಳಿಸ್ತು. ಒಂದು ಇನ್ವಿಸಿಬಲ್ ವಾಯ್ಸ್, ಬಾಡಿಲೆಸ್ ವಾಯ್ಸು ಬಂತು. ಏಯ್, ಡೋಂಟ್ ಡ್ರಿಂಕ್. ಸಹದೇವ, ಸ್ಟಾಪ್ ಡ್ರಿಂಕಿಂಗ್. ದಿಸ್ ಪೂಲ್ ಬಿಲಾಂಗ್ಸ್ ಟು ಮೀ. ಬಿಫೋರ್ ಡ್ರಿಂಕಿಂಗ್ ವಾಟರ್ ಯು ಶುಡ್ ಆನ್ಸರ್ ಮೈ ಕ್ವೆಶ್ಚನ್ಸ್ ಅಂತ ಹೇಳ್ತು. ಬಟ್ ಇವನು ಸಹದೇವ ಕೂಡ ಅದನ್ನು ಇಗ್ನೋರ್ ಮಾಡ್ತಾನೆ. ಇಗ್ನೋರ್ ಅಂದರೆ ನಿರಾಕರಿಸಿದ. ಇ ಡಿಡ್ ನಾಟ್ ಒಬೇ, ಅದನ್ನು ಪಾಲಿಸಲಿಲ್ಲ. ಇ ಡಿಡ್ ನಾಟ್ ಫಾಲೋ. ಸಹದೇವ ಆಲ್ಸೋ ಇಗ್ನೋರ್ಡ್ ದಿ ವಾರ್ನಿಂಗ್. ಹಿ ಡ್ರ್ಯಾಂಕ್ ದಿ ವಾಟರ್. ನೀರ ಕುಡ್ದೇ ಬಿಟ್ಟ ಅವನು ಕೂಡ. ಸಹದೇವ ಆಲ್ಸೋ ಡ್ರ್ಯಾಂಕ್ ದಿ ವಾಟರ್. ಆ್ಯಂಡ್ ಅಟ್ ಒನ್ಸ್ ಅಂದರೆ ಆ ಕ್ಷಣ, ಇದ್ದಕ್ಕಿದ್ದಂತೆ, ಕೂಡಲೇ ಅಂತ, ಅಟ್ ಒನ್ಸ್ ಡ್ರಾಪ್ ಡೌನ್, ಅವನು ಕೂಡ ಬಿದ್ದು ಹೋಗ್ತಾನೆ. ಈ ಆಲ್ಸೋ ಫೆಲ್ ಡೌನ್. ವೆನ್ ಸಹದೇವ ಟು ಫೇಲ್ ಟು ರಿಟರ್ನ್, ಸಹದೇವ ಕೂಡ ವಾಪಸ್ ಬರುವುದರಲ್ಲಿ ವಿಫಲನಾದಾಗ. ವೆನ್ ಸಹದೇವ ಟು, ಅವನು ಕೂಡ ಅಂತ. ಇಲ್ಲಿ ಟು ಅಂದರೆ ಎರಡು ಅರ್ಥ ಇದೆ. TWO, ಟು ಅಂತೀವಲ್ಲ, ನಂಬರು 2. TO2 ಅಲ್ಲಿಗೆ. ಈ ವೆಂಟ್ ಟು ದಿ ಸಿಟಿ, ಗೆ ಪ್ರಿಪೋಸಿಷನ್ ಆಗುತ್ತದು. TOO ಜಾಸ್ತಿ ಅಂತ. ಟೂ, ದಿಸ್ ಇಸ್ ಟೂ ಮಚ್ ಅನ್ನಲ್ವಾ? ಯಾರು ತುಂಬ ತುಂಬ ಮಾತಾಡಿದ್ರೆ ಏನಂತೀವಿ? ದಿಸ್ ಇಸ್ ಟೂ ಮಚ್ ಅಂತೀವಿ, ಅಂದರೆ ಅತಿ ಆಯಿತು ಅಂತ. ಜಾಸ್ತಿ. ವೆನ್ ಸಹದೇವ ಟು ಫೇಲ್ ಟು ರಿಟರ್ನ್, ಸಹದೇವ ಕೂಡ ರಿಟರ್ನ್ ಆಗುವುದರಲ್ಲಿ ವಿಫಲನಾದ, ಫೇಲ್ ಆದ, ಬರಲಿಲ್ಲ. ಯುಧಿಷ್ಠಿರ ಸೆಂಟ್ ಅರ್ಜುನ ಟು ಸಿ ವೆದರ್ ದ ಬ್ರದರ್ಸ್ ಹ್ಯಾಡ್ ಮೆಟ್ ವಿತ್ ಎನಿ ಡೇಂಜರ್. ಯುಧಿಷ್ಠಿರ ಏನು ಮಾಡ್ದ? ನೆಕ್ಸ್ಟು ಅರ್ಜುನನ್ನು ಕಳಿಸ್ತಾನೆ. ಯುಧಿಷ್ಠಿರ ಸೆಂಟ್ ಅರ್ಜುನ ಟು ಸಿ ವೆದರ್ ದ ಬ್ರದರ್ಸ್ ಹ್ಯಾಡ್ ಮೆಟ್ ವಿತ್ ಎನಿ ಡೇಂಜರ್. ನೋಡಪ್ಪ, ನಿನ್ನ ಬ್ರದರ್ಸ್ ಇಬ್ಬರು ಕೂಡ ಯಾವುದಾದ್ರೂ ಅಪಾಯಕ್ಕೆ ಸಿಕ್ಕಾಕ್ಕೊಂಡಿರ್ಬೋದು. ಮೆಟ್ ವಿತ್ ಎನಿ ಡೇಂಜರ್. ಓಕೆ, ಗೋ ಅಂಡ್ ಸಿ, ಹೋಗಿ ನೋಡು. ಅರ್ಜುನ ವೆಂಟ್ ಸ್ವಿಫ್ಟ್ಲಿ, ವೇಗದಲ್ಲಿ ಹೋದ ಅಂತ. ಸ್ವಿಫ್ಟ್ ಅಂದ್ರೇನು? ವೇಗ. ಸ್ವಿಫ್ಟ್ ಕಾರ್ ಇದೆಯಲ್ಲ, ಸುಜುಕಿದು ಅಲ್ವಾ? ಏನು ಸ್ವಿಫ್ಟ್ ಅಂದರೆ ಚುರುಕಾಗಿ, ವೇಗವಾಗಿ. ಅರ್ಜುನ ವೆಂಟ್ ಸ್ವಿಫ್ಟ್ಲಿ. ಹಿ ಸಾ ಹಿಸ್ ಬ್ರದರ್ಸ್ ಲೈಯಿಂಗ್ ಡೆಡ್ ನಿಯರ್ ದಿ ಪೂಲ್. ಅರ್ಜುನ ಕೇಮ್ ಟು ದಿ ಪೂಲ್. ಕೊಳದ ಹತ್ರಕ್ಕೆ ಬಂದ ಅರ್ಜುನ ನೋಡ್ತಾನೆ, ಇಬ್ಬರು ಬ್ರದರ್ಸು ಸತ್ತು ಬಿದ್ದೋಗ್ಬಿಟ್ಟಿರ್ತಾರೆ. ಅರ್ಜುನ ಸಾ ಇಸ್ ಬ್ರದರ್ಸ್ ಲೈಯಿಂಗ್ ಡೆಡ್, ಸತ್ತು ಬಿದ್ದಿರುವುದು. ಲೈಯಿಂಗ್ ಅಂದರೆ ಬಿದ್ದಿರುವುದು. ಲೈಯಿಂಗ್ ಡೆಡ್ ನಿಯರ್ ದಿ ಪೂಲ್, ಹಾರ್ಟ್ ಬ್ರೋಕನ್ ವಿತ್ ಗ್ರೀಫ್. ತಮ್ಮಂದಿರನ್ನು ಕಳ್ಕೊಂಡು ದುಃಖದಲ್ಲಿ ಅವನ ಹೃದಯ ಒಡೆದೋಗುತ್ತೆ. ತುಂಬ ದುಃಖಿತನಾಗಿ. ಹಾರ್ಟ್ ಬ್ರೋಕನ್ ಅಂದರೆ ತುಂಬ ದುಃಖಿತನಾದ ಅಂತ. ಹಾರ್ಟ್ ಬ್ರೋಕನ್ ವಿತ್ ಗ್ರೀಫ್ ಅಂದರೆ ದುಃಖ, ಸಾರೋ, ಸ್ಯಾಡ್ನೆಸ್. ಹಾರ್ಟ್ ಬ್ರೋಕನ್ ವಿತ್ ಗ್ರೀಫ್. ಹಿ ವಾಂಟೆಡ್ ಟು ಅವೇಂಜ್ ದೇರ್ ಡೆತ್. ಅವೇಂಜ್ ಅಂದರೆ ಟೇಕಿಂಗ್ ರಿವೆಂಜ್ ಅಂತ, ಸೇಡು ತೀರಿಸಿಕೊಳ್ಳುವುದು. ಅವರ ಸಾವಿಗೆ ನಾನು ಸೇಡು ತೀರಿಸ್ಕೋಬೇಕು. ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ದ ಡೆತ್ ಆಫ್ ಮೈ ಬ್ರದರ್ಸ್. ನನ್ನ ಸಹೋದರರ ಸಾವಿಗೆ ಯಾರು ಕಾರಣರಾಗಿದ್ದಾರೋ ಅವ್ರ ಮೇಲೆ ನಾನು ರಿವೆಂಜ್ ತಗೋಬೇಕು. ಅವೇಂಜ್ ಅಂದರೆ ಸೇಡು ತೀರಿಸ್ಕೊಳ್ಳೋದು. ಓಕೆ, ಟು ಅವೇಂಜ್ ದೇರ್ ಡೆತ್ ಅಂದರೆ ಅವರ ಸಾವಿಗೆ ಯಾರು ಕಾರಣರಾಗಿದ್ದಾರೋ ಅದಕ್ಕೆ ನಾನು ನ್ಯಾಯ ಸಲ್ಲಿಸ್ತೇನೆ, ಸೇಡು ತೀರಿಸ್ಕೊಳ್ತೇನೆ. ಹೌಎವರ್ he too was overwhelmed by a
ಮಾನ್ಸ್ಟ್ರಸ್ ಥರ್ಸ್ಟ್. ಹಾಗಂತ ಅವನು ಡಿಸೈಡ್ ಮಾಡ್ತಾ ಇದ್ದ ಅರ್ಜುನ. ಅಷ್ಟೊತ್ತಿಗೆ ಅವನು ಕೂಡ ಆ ಪ್ಲೇಸಿಗೆ ಬಂದ ಮಹಿಮೆನೋ ಏನೋ ಗೊತ್ತಿಲ್ಲ. ಓಕೆ, ಅದೊಂಥರ ಮ್ಯಾಜಿಕ್ ಪೂಲ್, ಅದು ಮಾಯಾ. ಅದೇ ಪಾಠದ ಹೆಸರೇನಿದೆ? ಎನ್ಚಾಂಟೆಡ್ ಪೂಲ್ ಅಂತಿದೆ ಅಲ್ವಾ. ಅಂದರೆ ಮಾಯಾಕುಳ ಅದು. ಅಲ್ಲಿಗೆ ಬಂದವ್ರಿಗೆ ಹಂಗೆ ಆಗಿಬಿಡುತ್ತೆ, ಅವ್ರು ಚೆನ್ನಾಗಿದ್ರು ಹಂಗೆ ಆಗುತ್ತೆ. ಆ ರೀತಿ ಆಗುತ್ತೆ. ಆ ರೀತಿ ಆಯಿತು. ಹವೆವರ್, ಆದಾಗ್ಯೂ, ಹೀ ಟೂ, ಅವನು ಕೂಡ, ವಾಸ್ ಓವರ್ವೆಲ್ಮ್ಡ್, ಅತಿಯಾದ ಪ್ರಭಾವಕ್ಕೆ ಒಳಗಾದ ಅಲ್ಲಿ ಅವನು. ಓವರ್ವೆಲ್ಮ್ಡ್ ಬೈ ಎ ಮಾನ್ಸ್ಟ್ರಸ್ ಥರ್ಸ್ಟ್. ನೋಡಿ, ಮಾನ್ಸ್ಟರ್ ಅಂದರೆ ಆ್ಯಕ್ಚುಲಿ ರಾಕ್ಷಸ ಅಂತ. ಮಾನ್ಸ್ಟ್ರಸ್ ಥರ್ಸ್ಟ್ ಅಂದರೆ ತುಂಬ ರಾಕ್ಷಸನ ರೀತಿಯ ಬಾಯಾರಿಕೆ ಅಂತ, ಅತಿಯಾದ ಬಾಯಾರಿಕೆ ಅಂತ, ವಿಪರೀತ. ಮಾನ್ಸ್ಟರ್ಸ್ ಥರ್ಸ್ಟಿನ ಪ್ರಭಾವಕ್ಕೆ ಅವನು ಒಳಗಾದ. ಓವರ್ವೆಲ್ಮ್ಡ್, ಕಂಟ್ರೋಲ್ಡ್ ಬೈ ಮಾನ್ಸ್ಟ್ರಸ್ ಥರ್ಸ್ಟ್ ವಿಚ್ ಕಂಪೆಲ್ಡ್ ಹಿಮ್ ಟುವರ್ಡ್ಸ್ ದಿ ಫೆಟಲ್ ಪೂಲ್. ಅವನನ್ನು ಅತೀ ಬಾಯಾರಿಕೆ ಏನು ಮಾಡ್ತಾ ಅವನನ್ನು ಒಳದ ಹತ್ರಕ್ಕೆ ಕರ್ಕೊಂಡೋಯ್ತು, ನೀರಿನ ಹತ್ರಕ್ಕೆ ಕರ್ಕೊಂಡೋಯ್ತು. ಕಂಪೆಲ್ಡ್ ಹಿಮ್ ಟುವರ್ಡ್ಸ್ ದಿ ಫೆಟಲ್ ಪೂಲ್. ಫೆಟಲ್ ಅಂದರೆ ಅಪಾಯಕಾರಿ, ಡೇಂಜರ್ ಅಂತ. ಫೆಟಲ್ ಪೂಲ್, ಅಪಾಯಕಾರಿ ಕೊಳದತ್ರಿಕೆ ಅರ್ಜುನನನ್ನು ಕೂಡ ಅದು ಕರೆದುಕೊಂಡು ಹೋಯಿತು. ನೆಕ್ಸ್ಟ್ ಆ ಬಾಕ್ಸ್ ಕ್ವೆಶ್ಚನ್ಸ್ ಇದಾವಲ್ಲಪ್ಪ, ಹೌದಾ? ಹಾಂ, ಚೆಕ್ ಯುವರ್ ಅಂಡರ್ಸ್ಟ್ಯಾಂಡಿಂಗ್, ಚೆಕ್ ಯುವರ್ ಕಾಂಪ್ರಹೆನ್ಷನ್. ಕಾಂಪ್ರಹೆನ್ಷನ್ ಅಂದರೂ ಒಂದೇ, ಅಂಡರ್ಸ್ಟ್ಯಾಂಡಿಂಗ್ ಅಂದರೂ ಒಂದೇ. ಪಾಠವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ಹೆಲ್ಪ್ ಆಗುವಂಥ ಪ್ರಶ್ನೆಗಳಿವು. ನೋಡಿ ಏನಿದೆ. ಹೂ ಡಿಡ್ ಯುಧಿಷ್ಠಿರ ಆಸ್ ಟು ಲುಕ್ ಫಾರ್ ವಾಟರ್? ಹಾಂ, ಅಂದರೆ ನೀರನ್ನು ನೋಡು, ನೀರಿದೆಯಾ ನೋಡು ಅಂತ ಹೇಳಿದ್ದು ಯಾರಿಗೆ? ಯುಧಿಷ್ಠಿರ, ನಕುಲನಿಗೆ. ನೆಕ್ಸ್ಟು ಇದರ ಅರ್ಥ ಹೇಳಿ. ವೈ ಡು ಯು ಥಿಂಕ್ ನಕುಲ ವಾಸ್ ಹ್ಯಾಪಿ ವೆನ್ ಹಿ ಗಾಟ್ ಟು ದಿ ಪ್ಲೇಸ್? ಹಾಂ, ವೈ ಡು ಯು ಥಿಂಕ್, ನಿಮಗೆ ಯಾಕೆ ಅನಿಸುತ್ತದೆ ಅಂತ. ಫಸ್ಟು, ವೈ ಡು ಯು ಥಿಂಕ್ ನಕುಲ ವಾಸ್ ಹ್ಯಾಪಿ ವೆನ್ ಹಿ ಗಾಟ್ ಟು ದಿ ಪ್ಲೇಸ್? ನಕುಲ ಆ ಸ್ಥಳಕ್ಕೆ ಬಂದಾಗ ಅವನಿಗೆ ಸಂತೋಷ ಯಾಕೆ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ? ಈ ಸಾ ದೆರ್ ಈಸ್ ಡ್ರಿಂಕಿಂಗ್ ವಾಟರ್ ಅಲ್ವಾ. ಈ ಸಾ ಎ ಬಿಗ್ ಪೂಲ್, ಕೊಳ ಇತ್ತು. ಸೊ ಈ ಬಿಕೇಮ್ ಹ್ಯಾಪಿ. He found drinking water for his brother. Next, number 3. Can you give a word for transparent which means almost the same? ಟ್ರಾನ್ಸ್ಪರೆಂಟ್ ಅಂದರೆ ನಿಮಗೆ ನಾನು ಅರ್ಥ ಹೇಳಿದೆ ಅಲ್ಲ. ಕ್ಯಾನ್ ಯು ಗಿವ್ ಎ ವರ್ಡ್ ಫಾರ್ ಟ್ರಾನ್ಸ್ಪರೆಂಟ್ ವಿಚ್ ಮೀನ್ಸ್ ಅಬೌಟ್ ಆಲ್ಮೋಸ್ಟ್ ದ ಸೇಮ್. ಟ್ರಾನ್ಸ್ಪರೆಂಟ್ ಅಂದರೆ ಏನು ಹೇಳಿದೆ ನಾನು? ಪಾರದರ್ಶಕ ಅಂತ ಅಂದೆ. ಈ ಕಡೆಯಿಂದ ನೋಡಿದ್ರೆ ಆ ಕಡೆಯಿಂದ ಕಾಣೋದು ಅಂತ. ಸಾಮಾನ್ಯವಾಗಿ ಗ್ಲಾಸನ್ನು ಟ್ರಾನ್ಸ್ಪರೆಂಟ್ ಅಂತೀವಿ. ಗ್ಲಾಸ್ ಈ ಕಡೆಯಿಂದ ನೋಡಿದ್ರೆ ಆ ಕಡೆ ಪೂರ್ತಿ ಕಾಣುತ್ತೆ ಅಲ್ವಾ. ಅದಕ್ಕೆ ರಿಲೇಟೆಡ್ ಆದ ಇನ್ನೊಂದು ವರ್ಡನ್ನು ಕೊಡೋಕ್ಕಾಗುತ್ತಾ? ಕ್ಯಾನ್ ಯು ಗಿವ್ ಎ ವರ್ಡ್ ಫಾರ್ ಟ್ರಾನ್ಸ್ಪರೆಂಟ್ ಆಲ್ಮೋಸ್ಟ್ ದ ಸೇಮ್ ಮೀನಿಂಗ್? ಗ್ಲಾಸಿ ಅಂತ ಬರೀಬೋದು. ಈಗಾಗಲೇ ನೋಟ್ಸ್ ಕಳಿಸಿದ್ದೀನಿ, ಬರ್ದಿದ್ದೀರಾ? ಅದಕ್ಕೆ ಆನ್ಸರ್ ಏನು? ಗ್ಲಾಸಿ. ಓಕೆ, GLASSY ಅಂತ. ಓಕೆ, ಗ್ಲಾಸಿ. ನೆಕ್ಸ್ಟು ವೈ ಡು ಯು ಥಿಂಕ್ ನಕುಲ ಡಿಡ್ ನಾಟ್ ಒಬೇ ದ ವಾಯ್ಸ್? ಇದರ ಅರ್ಥ ಹೇಳಿ. ವೈ ಡು ಯು ಥಿಂಕ್ ನಕುಲ ಡಿಡ್ ನಾಟ್ ಒಬೇ ದ ವಾಯ್ಸ್? ನಕುಲ ಯಾಕೆ ಆ ವಾಯ್ಸನ್ನು ಅನುಸರಿಸಲಿಲ್ಲ? ಆ ಧ್ವನಿಯ ಮಾತನ್ನು ಯಾಕೆ ಅವನು ಕೇಳಲಿಲ್ಲ? ಒಬೆ ಅಂದರೆ ಕೇಳಿಸ್ಕೊಳ್ಳೋದು, ಕೇಳುವುದು, ಒಬ್ರು ಹೇಳ್ದಂಗೆ ಕೇಳುವುದು.
ಡಿಡ್ ನಾಟ್ ಒಬೆ ಅಂದರೆ ಕೇಳದೇ ಇರೋದು. ವೈ ಡು ಯು ಥಿಂಕ್ ನಕುಲ ಡಿಡ್ ನಾಟ್ ಒಬೆ ದ ವಾಯ್ಸ್? ಆ ಧ್ವನಿಯನ್ನು ಅವನು ಯಾಕೆ ಪಾಲಿಸಲಿಲ್ಲ, ಆ ಎಚ್ಚರಿಕೆಯನ್ನು ಯಾಕೆ ಪಾಲಿಸಲಿಲ್ಲ ನಕುಲ? ಈ ವಾಸ್ ಓವರ್ವೆಲ್ಮ್ಡ್ ಬೈ ಥರ್ಸ್ಟ್, ಅಥವಾ ಈ ಹ್ಯಾಡ್ ಥರ್ಸ್ಟ್ ಫಾರ್ ಡ್ರಿಂಕಿಂಗ್ ವಾಟರ್. ನೆಕ್ಸ್ಟು ಫಿಫ್ತ್ ಒನ್ನಾ ಕ್ವೆಶ್ಚನ್. ಫಿಫ್ತ್ ಕ್ವೆಶ್ಚನ್, ವಾಟ್ ಹ್ಯಾಪನ್ ಟು ನಕುಲ ವೆನ್ ಹಿ ಡ್ರ್ಯಾಂಕ್ ದಿ ವಾಟರ್? ನೀರು ಕುಡಿದ ಮೇಲೆ ಅವನಿಗೇನಾಗುತ್ತೆ? ವಾಟ್ ಹ್ಯಾಪನ್ ಟು ನಕುಲ ವೆನ್ ಹಿ ಡ್ರ್ಯಾಂಕ್ ದಿ ವಾಟರ್? ನೀರು ಕುಡಿದ ಮೇಲೆ ಏನಾಗುತ್ತೆ ಅವನಿಗೆ? ಈ ಫೆಲ್ಟ್ ಡ್ರೌಸಿ ಅಲ್ವಾ? ಈ ಫೆಲ್ಟ್ ಡ್ರೌಸಿ ಆ್ಯಂಡ್ ಫೆಲ್ ಡೌನ್. ಓಕೆ, ಅಪಿಯರೆನ್ಸ್ ಟು ಡೆಡ್, ಸತ್ತಂಗೆ ಬಿದ್ದೋಗ್ತಾನೆ. ನೆಕ್ಸ್ಟು ಕ್ವೆಶ್ಚನ್ ನಂಬರ್ 6. ವೈ ಡಿಡ್ ಯುಧಿಷ್ಠಿರ ಸೆಂಡ್ ಸಹದೇವ ಟು ಸಿ ವಾಟ್ ದ ಮ್ಯಾಟರ್ ವಾಸ್? ವೈ ಡಿಡ್ ಯುಧಿಷ್ಠಿರ ಸೆಂಡ್ ಸಹದೇವ ಟು ಸಿ ವಾಟ್ ದ ಮ್ಯಾಟರ್ ವಾಸ್? ಅಲ್ಲೇನಾಗಿದೆ ನೋಡು ಅಂತ ಸಹದೇವನನ್ನು ಯುಧಿಷ್ಠಿರ ಯಾಕೆ ಕಳಿಸಿದ? ಬಿಕಾಸ್ ನಕುಲ ಡಿಡ್ ನಾಟ್ ರಿಟರ್ನ್ ಫಾರ್ ಎ ಲಾಂಗ್ ಟೈಮ್. ಸೊ he worried about, ಯುಧಿಷ್ಠಿರ worried about his brother's life ಅಲ್ವಾ? ಏನೋ ಹೆಚ್ಚು ಕಡಿಮೆ ಆಗಿರ್ಬೋದು ಅಂತ. he met with any danger. So he sent Sahadeva to see what the matter was. Isn't it? Is it? Yes, sir. Next. Why did Yudhishthira send Sahadeva to see what the matter was? ಆಯಿತಾ? ಯಾಕೆ ಸಹದೇವನನ್ನು ಕಳಿಸಿದ? ಬಿಕಾಸ್ ನಕುಲ ಡಿಡ್ ನಾಟ್ ರಿಟರ್ನ್ ಫಾರ್ ಎ ಲಾಂಗ್ ಟೈಮ್. ಯುಧಿಷ್ಠಿರ ವರಿಡ್ ಅಬೌಟ್ ಹಿಸ್ ಲೈಫ್. ನೆಕ್ಸ್ಟು 7th one ನೋಡಿ. ವೈ ಡಿಡ್ ಸಹದೇವ ಮೀಟ್ ದ ಸೇಮ್ ಫೇಟ್ ಆ್ಯಸ್ ನಕುಲ? ನಕುಲನಿಗಾದ ಪರಿಸ್ಥಿತಿಯ ವಿಧಿಯೇ ಸಹದೇವನಿಗೂ ಕೂಡ ಯಾಕಾಯಿತು? ಅಂದರೆ ಸಹದೇವನು ಕೂಡ he also ignored, Nakula, Sahadeva also ignored, rejected, refused the warning of invisible voice. He also started to drink water. So he met the same fate as Nakula. ಫೇಟ್ ಅಂದರೆ ಇಲ್ಲಿ ವಿಧಿ, ಹಣೆಬರ ವಿಧಿ ಅಂತೀವಲ್ಲ, ದುರ್ಗತಿ ಅಂತ. ಅವನಿಗಾದ ಗತಿ ಅಂತ ತಿಳ್ಕೊಳ್ಳಿ. ಇಲ್ಲಿ ಗತಿ, ಅವನಿಗಾದ ಗತಿನೇ ಇವನಿಗೂ ಆಯಿತು. ನೆಕ್ಸ್ಟ್ ಪ್ಯಾರಾ ನೋಡ್ಕೊಳ್ಳಿ. ಪ್ಯಾರಾಗ್ರಾಫ್ ನಂಬರ್ 4. ಅಗೈನ್ ದ ವಾರ್ನಿಂಗ್ ವಾಯ್ಸ್ ವಾಸ್ ಹರ್ಡ್. ಈಗ ಯಾರು ಬಂದಿದ್ದಾರೆ ಅಲ್ಲಿಗೆ? ಹೂ ಕೇಮ್ ನಾವು? ಇಬ್ಬರು ಬ್ರದರ್ಸ್ನ ಹುಡುಕೊಂಡು ಯಾರು ಬಂದರು ಈಗ? ಅರ್ಜುನ ಈಸ್ ಅಟ್ ಪ್ರೆಸೆಂಟ್ ನೌ. ಈ ಕೇಮ್ ಟು ದಿ ಸ್ಪಾಟ್, ಟು ದಿ ಎನ್ಚಾಂಟೆಡ್ ಪೂಲ್. ಓಕೆ, 2 brothers ಆಲ್ರೆಡಿ ಲೈಯಿಂಗ್ ಡೆಡ್. ಅಗೈನ್ ದ ವಾಯ್ಸ್ ವಾಸ್ ಹರ್ಡ್. ಆಗ ಅರ್ಜುನ ಆಲ್ಸೋ ಓವರ್ವೆಲ್ಮ್ಡ್ ಬೈ ಮಾನ್ಸ್ಟ್ರಸ್ ಥರ್ಸ್ಟ್. ಅವನಿಗೂ ಕೂಡ ರಾಕ್ಷಸ ರೀತಿಯ ಬಾಯಾರಿಕೆ ಸ್ಟಾರ್ಟ್ ಆಗೋಯ್ತು ಈಗ ಅರ್ಜುನಿಗೂ ಕೂಡ. ಬಾರಲ್ಲ, ಆಮೇಲೆ ಪಾಠ ಕಲ್ತ್ಕೋಬೋದು. ಕಳಿಸ್ತೀನಿ ತಡೆಯಪ್ಪ. ಸಿಟ್. ಅಗೈನ್ ದ ವಾರ್ನಿಂಗ್ ವಾಯ್ಸ್ ವಾಸ್ ಹರ್ಡ್. ಎಚ್ಚರಿಕೆಯ ಧ್ವನಿ ಮತ್ತೆ ಕೇಳಿಸ್ತು ಅರ್ಜುನಿಗೆ ಕೂಡ. ಆನ್ಸರ್ ಮೈ ಕ್ವೆಶ್ಚನ್ಸ್ ಬಿಫೋರ್ ಯು ಡ್ರಿಂಕ್ ದಿ ವಾಟರ್. ನೀರು ಕುಡಿಯೋ ಮುಂಚೆ ನನ್ನ ಪ್ರಶ್ನೆಗಳಿಗೆ ಉತ್ತರಿಸೋ. ದಿಸ್ ಪೂಲ್ ಈಸ್ ಮೈನ್. ಈ ಕೊಳ ನನ್ನದು. ಇಫ್ ಯು ಡಿಸೋಬೆ ಮೀ, ನೋಡಿ ಇಲ್ಲಿ,
ಒಬೇಗೆ ಆಪೋಸಿಟ್ ವರ್ಡ್ ಇದೆ. ಒಬೆ ಅಂದರೆ ಆಜ್ಞೆನ ಪಾಲಿಸುವುದು. ಡಿಸ್ಒಬೆ ಅಂದರೆ ಪಾಲಿಸದೇ ಇರೋದು, ತಿರಸ್ಕರಿಸೋದು. ಇಫ್ ಯು ಡಿಸ್ಒಬೆ ಮೀ, ನನ್ನ ಆಜ್ಞೆಯನ್ನು ನೀನು ತಿರಸ್ಕರಿಸಿದರೆ, ಯು ವಿಲ್ ಫಾಲೋ ಯುವರ್ ಬ್ರದರ್ಸ್, ನಿಮ್ಮ ಬ್ರದರ್ಸ್ಗಾಗಿರೋದೇ ನಿನಗೂ ಆಗುತ್ತೆ, ಅವ್ರಿಗಾದ ಗತಿ ನಿನಗೂ ಆಗುತ್ತೆ. ಅರ್ಜುನ ಬಿಕೇಮ್ ವೆರಿ ಆ್ಯಂಗ್ರಿ. ಈ ಧ್ವನಿಯನ್ನು ಕೇಳಿ ಅರ್ಜುನಿಗೆ ಬಹಳ ಕೋಪ ಬಂತು. ನನ್ನಂಥ ವೀರಾದಿ ವೀರನಿಗೆ ಯಾರಿದು ಈ ಥರ ಚಾಲೆಂಜ್ ಆಗ್ತಾ ಇರೋರು. ಅರ್ಜುನ ಬಿಕೇಮ್ ವೆರಿ ಆ್ಯಂಗ್ರಿ. ಈ ಕ್ರೈಡ್, ಜೋರಾಗಿ ಕಿರಿಚ್ತಾನೆ ಸಿಟ್ಟಲ್ಲಿ. ಈ ಕ್ರೈಡ್ ಏನಂತ, ಹೂ ಆರ್ ಯು, ಕಮ್ ಆ್ಯಂಡ್ ಸ್ಟ್ಯಾಂಡ್ ಬಿಫೋರ್ ಮೀ ಆ್ಯಂಡ್ ಐ ವಿಲ್ ಕಿಲ್ ಯು ಅಂದ. ಯಾರು ಎಲ್ಲೆಲ್ಲೋ ಮರೆಯಲ್ಲಿ ಎಲ್ಲೆಲ್ಲೋ ನಿಂತ್ಕೊಂಡು ಮಾತಾಡ್ತಿದ್ಯಲ್ಲ, ಧೈರ್ಯ ಇದ್ದರೆ ಎದುರುಗಡೆ ಬಾ, ನಿನ್ನ ಕೊಲ್ತೀನಿ ನಾನು ಅಂತಾನೆ. ಅರ್ಜುನ ಕ್ರೈಡ್, ಹೂ ಆರ್ ಯು, ಕಮ್ ಆ್ಯಂಡ್ ಸ್ಟ್ಯಾಂಡ್ ಅಪ್ ಟು ಮೀ ಆ್ಯಂಡ್ ಐ ವಿಲ್ ಕಿಲ್ ಯು. ಹಾಗಂತ ಹೇಳಿ ಅವನೇನು ಮಾಡ್ತಾನೆ, ಹಿ ಶಾಟ್ ಶಾರ್ಪ್ ಆ್ಯರೋಸ್ ಇನ್ ದ ಡೈರೆಕ್ಷನ್ ಆಫ್ ದಿ ವಾಯ್ಸ್. ಎಲ್ಲೆಲ್ಲಿ ವಾಯ್ಸ್ ಕೇಳಿಸುತ್ತೋ ಒಂದ್ಸಲ, ಸಮ್ಟೈಮ್ಸ್ ದ ವಾಯ್ಸ್ ಕೇಮ್ ಫ್ರಮ್ ದಿಸ್ ಡೈರೆಕ್ಷನ್, ಅನದರ್ ಟೈಮ್ ದ ವಾಯ್ಸ್ ಕೇಮ್ ಫ್ರಮ್ ದಟ್ ಡೈರೆಕ್ಷನ್, ದಿಸ್ ಡೈರೆಕ್ಷನ್. ಓಕೆ, ಎಲ್ಲ ಕಡೆ ವಾಯ್ಸ್ ಕೇಳೋಕ್ಕೆ ಶುರುವಾಗುತ್ತೆ. ಆ ವಾಯ್ಸ್ ಬರೋ ದಿಕ್ಕಿನಿಗೆ, ಡೈರೆಕ್ಷನ್ಗೆ ಅವನು ಶಾರ್ಪ್, ಭಾಳ ಚೂಪಾದ ಶಾರ್ಪ್ ಆ್ಯರೋಗಳನ್ನು, ಆ್ಯರೋ ಅಂದರೆ ಬಾಣವನ್ನು ಹೊಡಿತಾನೆ ಎಲ್ಲ ಡೈರೆಕ್ಷನ್ಗೆ. ಹಿ ಶಾಟ್ ಶಾರ್ಪ್ ಆ್ಯರೋಸ್ ಇನ್ ದ ಡೈರೆಕ್ಷನ್ ಆಫ್ ದಿ ವಾಯ್ಸ್. ದ ಇನ್ವಿಸಿಬಲ್ ಬೀಯಿಂಗ್ ಲಾಫ್ಡ್ ಇನ್ ಸ್ಕಾರ್ನ್ ಆ್ಯಂಡ್ ಸ್ಯಾಡ್. ಆದರೆ ಆ ವಾಯ್ಸಿಗೆ ಬಾಣಗಳು ನಾಟಲ್ಲ, ತಾಕಲ್ಲ. ಅದಕ್ಕೆ ಅದೇನು ಮಾಡುತ್ತೆ, ಇನ್ನೂ ಜೋರಾಗಿ ಗಹಗಹಿಸಿ ನಗಕ್ಕೆ ಶುರು ಮಾಡ್ಬಿಡ್ತದೆ. ಹೋ ಏನು ಮಾಡೋಕ್ಕಾಗ್ತಾಯಿಲ್ಲ ನೀನು. ದ ಇನ್ವಿಸಿಬಲ್, ವಿಸಿಬಲ್ ಅಂದರೆ ಕಾಣುವುದು. ಮೂತ್ರ ಅಲ್ಲ, ಮುಹೂರ್ತ ಅಲ್ಲ, ಮೂರ್ತ ಅಂದರೆ ವಿಸಿಬಲ್, ಕಾಣೋದು. ಇನ್ವಿಸಿಬಲ್ ಅಂದರೆ ಕಾಣದೇ ಇರೋದು, ಅಮೂರ್ತ. ಆ ಕಾಣದೇ ಇರುವ ಏನೋ ಜೀವ ಯಾವುದೋ ಒಂದು ಇತ್ತಲ್ಲ, ಅದು ನಗ್ತಾ ಇತ್ತು. ದ ಇನ್ವಿಸಿಬಲ್ ಬೀಯಿಂಗ್ ಲಾಫ್ಡ್ ಇನ್ ಸ್ಕಾರ್ನ್. ಸ್ಕಾರ್ನ್ ಅಂದರೆ ಸಿಟ್ಟು, ದ್ವೇಷ, ಜೋರಾಗಿ ನಗ್ತಾ ಇದೆ. ಆ್ಯಂಡ್ ಸೆಡ್, ಅದು ಹೇಳುತ್ತೆ, ಯುವರ್ ಆ್ಯರೋಸ್ ಕ್ಯಾಂಟ್ ಟಚ್ ಮೀ, ಯುವರ್ ಆ್ಯರೋಸ್ ಕೆನಾಟ್ ಟಚ್ ಮೀ. ನಿನ್ನ ಬಾಣಗಳು ನನ್ನನ್ನು ಮುಟ್ಟಕ್ಕಾಗಲ್ಲ. ಯುವರ್ ಆ್ಯರೋಸ್ ಕೆನಾಟ್ ಟಚ್ ಮೀ. ಅರ್ಜುನ ವಾಂಟೆಡ್ ಟು ಡೆಸ್ಟ್ರಾಯ್ ದಿಸ್ ಅನ್ಸೀನ್ ಫೋ. ಅರ್ಜುನ ಏನು ಮಾಡ್ತಾನೆ, ಹಿ ವಾಂಟೆಡ್ ಟು ಡೆಸ್ಟ್ರಾಯ್ ಅನ್ಸೀನ್ ಫೋ, ಕಾಣದೇ ಇರುವ ಶತ್ರು. ಫೋ ಅಂದರೆ ಎನಿಮಿ. ಫೋ ಅಂದರೆ ಏನು, ಎನಿಮಿ, ಶತ್ರು. ಈ ಕಾಣದೇ ಇರುವ ಶತ್ರುವನ್ನು ನಾನು ಡೆಸ್ಟ್ರಾಯ್ ಮಾಡಿಬಿಡ್ತೀನಿ, ಅಂದರೆ ನಾಶ ಮಾಡಿಬಿಡ್ತೀನಿ ಅಂತ ಹೇಳ್ತಾನೆ. ಬಟ್ ಫಸ್ಟ್ ಈ ಹ್ಯಾಡ್ ಟು ಕ್ವೆಂಚ್ ಇಸ್ ಟೆರಿಬಲ್ ಥರ್ಸ್ಟ್. ಆದರೆ ಅವನು ಮೊದಲು ತನಗೆ ಆಗುವಂಥ ಅತೀ ಬಾಯಾರಿಕೆಯನ್ನು ಆತ ಕ್ವೆಂಚ್ ಅಂದರೆ ಈಡೇರಿಸ್ಕೊಳ್ಬೇಕು. ಆಮೇಲೆ ನೋಡೋಣ, ಫಸ್ಟ್ ನೀರು ಕುಡಿದ್ಬಿಡೋಣ ತಡಿ. ಇವಾಗ ಹೇಳ್ತಾನಲ್ಲ, ಫಸ್ಟ್ ನೀರು ಕುಡಿದ್ಬೇಕು ನಾನು, ಅದೇನಾದರೂ ಆಗೋಗಲಿ, ಫಸ್ಟ್ ನೀರು ಕುಡಿದ್ಬಿಡ್ತೀನಿ ಅಂತ ಅವ್ನು ನೀರು ಕುಡಿಯೋಕ್ಕೆ ಹೋಗ್ತಾನೆ. ಫಸ್ಟ್ ಈ ಹ್ಯಾಡ್ ಟು ಕ್ವೆಂಚ್ ಇಸ್ ಟೆರಿಬಲ್ ಥರ್ಸ್ಟ್, ಸೊ ಈ ಡ್ರ್ಯಾಂಕ್ ದಿ ವಾಟರ್ ಆ್ಯಂಡ್ ಆಲ್ಸೋ ಫೆಲ್ ಡೌನ್ ಡೆಡ್. ಅವನು ಕೂಡ ನೀರು ಕುಡ್ದಾದ್ಮೇಲೆ ಅರ್ಜುನ ಆಲ್ಸೋ ಫೆಲ್ ಡೌನ್ ಡೆಡ್, ಸತ್ತು ಬಿದ್ದೋಗ್ತಾನೆ. ಓಕೆ.